ಮತ್ತು ಹಿಂದುಳಿದಂಥ ಸಮುದಾಯಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮಾವೇಶದಲ್ಲಿ ನನ್ನ ಸೋದರರು ಆದಂಥ ಸನ್ಮಾನ್ಯ ಬಂಗಾರ ಹನುಮಂತನವರು, ಈ ಭಾಗದ ಜನಪ್ರಿಯ ಸಂಸದರು, ಜೊತೆಯಲ್ಲಿ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರು ಮತ್ತು ಅನೇಕ ಮಂದಿ ಮುಖಂಡರ ಜೊತೆಯಲ್ಲಿ ಇವತ್ತು ಕೆಳ ಸಮುದಾಯಗಳು ಏನಿದಾವೋ ಅವೆಲ್ಲ ಕೂಡ ನರೇಂದ್ರ ಮೋದಿಜಿಯವರ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ರೀತಿ ಅವ್ರಿಗೆ ಸಂದೇಶವನ್ನು ಕೊಡೋಂಥ ಕೆಲಸ ಇವತ್ತಿನ ಸಮಾವೇಶದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಅವರು ಮುಂಚೆಯಿಂದ ಕೂಡ 10 ವರ್ಷಗಳ ಕಾಲ ಹಿಂದುಳಿದಂಥ ಸಮುದಾಯಗಳಿಗೆ ಒಂದಿನ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾನು ಒಂದು ಉಲ್ಲೇಖನ ಮಾಡ್ತಾ ಇದ್ದೆ, ಮೊನ್ನೆ ಯೋಚನೆ ಮಾಡೋಂಥ ಟೈಮಲ್ಲಿ 75 ವರ್ಷಗಳ ಕಾಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೂಡ 60 ವರ್ಷ ಆಳಿದಂಥ ಕಾಂಗ್ರೆಸ್ ಪಾರ್ಟಿ ಹಿಂದುಳಿದಂಥ ಸಮುದಾಯಗಳು ಮತ್ತು SC/ST ಸಮುದಾಯಗಳನ್ನು ಅವ್ರನ್ನ ಸದ್ಬಳಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ, ಅವ್ರನ್ನ ಬಳಕೆಯನ್ನು ಮಾಡಿಕೊಳ್ಳೋ ಮೂಲಕ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಎಲ್ಲ ಸಮುದಾಯಗಳನ್ನು ಬೇರೆ ಬೇರೆ ಕಾರಣಗಳಿಂದ ಕೈ ಬಿಡೋಂಥ ಕೆಲಸ ಆಯಿತು. ಉದಾಹರಣೆಯಾಗಿ ಹೇಳ್ತೀನಿ, ನಾನು ಇವತ್ತಿನ ನಮ್ಮ ಮಂತ್ರಿಮಂಡಲದಲ್ಲಿ ನರೇಂದ್ರ ಮೋದಿಜಿಯವರ ಮಂತ್ರಿಮಂಡಲದಲ್ಲಿ ನನಗೆ ಗೊತ್ತಿರೋಂಥ ಪ್ರಕಾರ ಅರ್ಧ ಡಜನ್ ಹತ್ತತ್ರ ಹಿಂದುಳಿದಂಥ ಸಮುದಾಯಗಳು SC/ST ಜನಾಂಗದವರೇ ಕ್ಯಾಬಿನೆಟಲ್ಲಿ ಜಾಸ್ತಿ ಇರೋಂಥದ್ದು ಇವತ್ತು ಇದೊಂದು ವಿಶಿಷ್ಟತೆ. ಯಾಕಂದರೆ ಹಿಂದುಳಿದಂಥ ಸಮುದಾಯಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಆದ್ಯತೆಯನ್ನು ಕೊಡುವಂಥ ಕೆಲಸ ಮಾಡಿದ, ಶಕ್ತಿಯನ್ನು ತುಂಬುವಂಥ ಕೆಲಸ ಕೂಡ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ನನ್ನ ಸಮುದಾಯದ ಎಲ್ಲ ಹಿಂದುಳಿದಂಥ ಜಾತಿ ಜನರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಕೊಡಬಾರ್ದು. ಜೊತೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರ ಪ್ರಹ್ಲಾದ್ ಜೋಶಿ ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ, ಅವ್ರಿಗೆ ಬೆಂಬಲವನ್ನು ಸೂಚಿಸಬೇಕನ್ನೋ ಕಾರಣದಿಂದ ಇವತ್ತು ಒಂದು ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ. ಇವತ್ತು ಸರ್ವೆಗಳು ಅನ್ನೋಂಥದ್ದು ಬಹುಶಃ ಅವ್ರಿಗೆ ಗೊತ್ತಿರೋಂಥದ್ದು ಏನು ಅಂದರೆ, ನಾವೆಲ್ಲ ಸಾಕಷ್ಟು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದನ್ನ ಮತ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಇವತ್ತು ಮೋದಿಜಿಯವ್ರ ಗ್ಯಾರಂಟಿ ಎದುರುಗಡೆ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿಗಳೆಲ್ಲ ಕೂಡ ಅದು ನೀರಲ್ಲಿ ಹಾಕಿದಂಥ ಬೂದಿ ಆದಂಥ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಜನರ ಮನಸ್ಥಿತಿ ದೇಶದ ಪರವಾಗಿದೆ, ನರೇಂದ್ರ ಮೋದಿಜಿಯವರ ಪರವಾಗಿದೆ. ನಮ್ಮ 6 ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಥಾಸ್ಥಿತಿ, ಅದು ಮಧ್ಯ ಕರ್ನಾಟಕ ಕೂಡ ಆಗ್ಬೋದು, ಆದರೆ ಯಥಾಸ್ಥಿತಿಯನ್ನು ಉಳಿಸ್ಕೊಂಡು ಹೋಗೋಂಥ ಕೆಲಸ ಮಾಡ್ತೀವಿ. 6ಕ್ಕೂ 6 ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ. ಮೈಯಲ್ಲಿ ಕೂಡಿಸ್ಕೊಂಡು ಅಂಥ ಜ್ಞಾನವನ್ನು ಪಡ್ಕೊಂಡಾರ. ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹುಶಃ ಅವ್ರ ತಂದೆಯವ್ರಿಗೆ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ. ಯಾವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ರಾಜಕಾರಣದಲ್ಲಿ ಷಡ್ಯಂತ್ರ ಮಾಡಿ ಸೋಲಿಸಿದ್ರು, ಅವ್ರು ಏನೇನು ಅನ್ಯಾಯ ಆಗ್ತದೆ ಎಲ್ಲ ವಿಚಾರಗಳು ಬಹಿರಂಗವಾಗಿರೋ ಕಾರಣ ಬಹುಶಃ ಇವತ್ತು ಸಣ್ಣ ಖರ್ಗೆ ಅವ್ರಿಗೆ ಪೂರ್ಣ ಅಧ್ಯಯನ ಮಾಡಿ ಆ ಕೆಳ ಸಮುದಾಯಗಳ ಪರಿಶಿಷ್ಟ ಜಾತಿಗಳು ಏನಾಗಿದೆ ಅಂತ ತಿಳ್ಕೊಂಡು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಂತೇಳಿ ಅವರು ಹೇಳಿದ್ರೆ ಮತ್ತು ಹೇಳ್ಬೋದಾಗ್ಲಿ, ಹೇಳ್ದಿರಿ ಚೆನ್ನಾಗಿರ್ತಾಗಲಿ. ಇವತ್ತು ಅನ್ಯಾಯ ಮಾಡಿದಂಥ ಪಾರ್ಟಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ಗೆ ಮತ ಕೊಡಬಾರ್ದಂತೆ ಅವರೇ ಮೊದಲನೇ ವ್ಯಕ್ತಿಯಾಗಿ ಹೇಳ್ಬೇಕು. ಸಂತೋಷ್ ಲಾಡ್ ಅವರು ಕೂಡ ಅದೇ ಶಾಲೆಯಲ್ಲಿ ಓದಿ ಬಂದಂಥವ್ರು. ನಾವಂತೂ ಆ ಶಾಲೆಯಲ್ಲಿ ಓದಿಲ್ಲ, ಅದೇ ಗಣಿಗಾರಿಕೆ ಶಾಲೆಯಲ್ಲೇ ಓದಿ ಬಂದಂಥವ್ರು. ಆ ಶಾಲೆಯಲ್ಲಿ ಓದಿ ಬಂದಂಥವ್ರನ್ನ ಯಾವತ್ತು ನಾವು ಆರೋಪಿ ಅಂತೇಳಿ ಯಾವತ್ತು ಕರಿತೀವಿ? ಕೋರ್ಟಲ್ಲಿ ಸಾಬೀತಾಗಬೇಕಲ್ಲ. ಇವತ್ತು ಸಾಬೀತಾಗ್ಲಿದ್ದು ಮುಂಚೆನೆ ಆರೋಪಿ ಅನ್ನಕ್ಕೆ ಕರೀಲಿಕ್ಕೆ ಯಾವುದೇ ನಮಗೆ ಅಧಿಕಾರ ಇಲ್ಲ. ಅವ್ರು ಸಂತೋಷ್ ಲಾಡ್ ಅವ್ರು ಕೇಳಬೇಕು, ಸೋನಿಯಾ ಗಾಂಧಿ ಅವ್ರ ಮೇಲೆ ಅಲಿಗೇಷನ್ ಇಲ್ಲನಾ? ಸೋನಿಯಾ ಗಾಂಧಿ ಅವ್ರ ಕೇಸ್ ಇಲ್ಲನಾ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಇಲ್ಲನಾ? ಅವರು ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಾರು DK ಶಿವಕುಮಾರ್ ಅವ್ರ ಮೇಲೆ ಅಲಿಗೇಷನ್ ಇಲ್ಲನಾ? ಅವರೇ ಮಂತ್ರಿಗಳಾದಂಥ ನಾಗೇಂದ್ರ ಮೇಲೆ ಅಲಿಗೇಷನ್ ಇಲ್ಲನಾ? ಎಲ್ಲ ಅವರು ಕ್ಯಾಬಿನೆಟಲ್ಲಿ ಇದ್ದಂಥ ಅರ್ಧ ಡಜನ್ ಮಂತ್ರಿಗಳ ಮೇಲೆ ಎಲ್ಲ ಅಲಿಗೇಷನ್ ಇದ್ದು, ಎಲ್ಲ ಕರಪ್ಷನ್ ಕೇಸಸ್ ಅವ್ರ ಮೇಲೆ ಇದಾವ. ಇವತ್ತು ಕೂಡ CBI ನಡೀತದೆ, ಇನ್ಕಮ್ ಟ್ಯಾಕ್ಸ್ ನಡೀತದೆ, ED ನಡೀತಾವ. ಎಲ್ಲ ಕೇಸ್ಗಳು ಅವ್ರ ಮೇಲೆ ಇದ್ಕೊಂಡು ಇವರೇನೋ ಭಾಳ ಇಲ್ಲಪ್ಪ ನಾನು ಭಾಳ ಸ್ವಚ್ಛ ಅನ್ನೋಂಥ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಪಾರ್ಟಿಯಲ್ಲಿ ಇದ್ದಂಥ ನೋಡ್ಕೊಂಡು ಬೇರೆಯವ್ರು